ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಇವತ್ತು ನಾನು ನಮ್ಮ ಮರದಲ್ಲೇ ಆದದ್ದು ಹಲಸಿಂದು ಸಣ್ಣದು ಎಳ್ಳತ್ತು ಕಾಯಿ ಕಬಾಬ್ ಮಾಡ್ಲಿಕ್ಕೆ ಒಳ್ಳೆ ಆಗ್ತದೆ. ಸೊ ಇನ್ನು ಸೀಸನ್ ಅಲ್ಲ, ಹಾಗೆ ಅದರದ್ದು ಕಬಾಬ್ ಮಾಡುವ ಅಂತೇಳಿ ಬನ್ನಿ ಫ್ರೆಂಡ್ಸ್. ಇದು ಸೊನೆ ಎಲ್ಲ ತೆಗಿಬೇಕು, ತುಂಬ ಸೊನೆ ಬಿಡ್ತದೆ. ಪೇಪರಲ್ಲೆಲ್ಲ ಒರೆಸ್ಕೊಡ್ಬೇಕು. ಇನ್ನು ಹಲಸಿನ ಹಣ್ಣಿದ್ದು ಸೀಸನ್ ಅಲ್ಲ, ಮಳೆಗಾಲ ತನಕ ಇರ್ತದೆ. ಸ್ವಲ್ಪ ದೊಡ್ಡದಾದರೆ ಚಿಪ್ಸ್ ಮಾಡ್ಬೋದು. ನಾನಿದು ಎಳಾತು ತಂದದ್ದು, ಸೊ ಪೊಡಿ ಮಾಡೋಕೆ ಒಳ್ಳೆ ಆಗ್ತದೆ. ಸಪ್ರ ಕೊಯ್ದರೆ ತುಂಬ ಟೇಸ್ಟ್ ಆಗ್ತದೆ. ಇಲ್ಲ ಈ ಥರ ಉದ್ದ ಕೊಯ್ಯೋಕ್ಕೂ ಆಗ್ತದೆ. ಅದು ಸೊಣೆ ಎಲ್ಲ ಬಿಡ್ತದಲ್ಲ, ಚೂರಿಕ್ಕಿಂತ ಕತ್ತಿಯಲ್ಲಿ ಕೊಯ್ಯೋಕ್ಕೆ ತುಂಬ ಈಸಿ ಆಯಿತು ನನಗೆ. ನಾನು ಚೂರಿಯಲ್ಲಿ ನಂಗೆ ಕಷ್ಟ ಆಯಿತು. ಈ ಥರ ಯಾವ ಥರ ಸಹ ಬೇಕಾದರೂ ಆ ಥರ ಕೊಯ್ದಿಟ್ಕೊಳ್ಬೇಕು. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಟೇಸ್ಟ್ ಆಗಿರ್ತದೆ. ಇದರದ್ದು ಹಣ್ಣಿದಂತೂ ವೆರೈಟಿ ಮಾಡಲಿಕ್ಕಾಗ್ತದೆ. ನಾನು ಇದನ್ನೆಲ್ಲ ಚೆಂದ ಮಾಡಿ ಕೊಯ್ದು ಸುಣೆ ಎಲ್ಲ ತೆಗೆಯುವಾಗವೇ ತುಂಬ ಹೊತ್ತಾಯಿತು. ಕೊಯ್ದು ಒಂದು 2-3 ಸತಿ ತೊಳೆದು ಕುಕ್ಕರಲ್ಲಿ ಬೇಯಿಸ್ಕೊಳ್ತಿದ್ದೇನೆ ನಾನು ಇದನ್ನು. ಈ ಕುಕ್ಕರಿಗೆ ಹಾಕಿದ್ದೇನೆ ಸ್ವಲ್ಪ ನೀರು, ಉಪ್ಪು, ಹಳದಿ ಹಾಗೆ ಹಾಕಿ 1-2 ವಿಷಲ್ ಕೂಗಿಸ್ಕೊಂಡಿದ್ದೇನೆ ಅಷ್ಟೇ. ಮತ್ತು ಇಲ್ಲಿ ನಾನು ಮಸಾಲ ರೆಡಿ ಮಾಡ್ತಿದ್ದೇನೆ. ಒಂದು ಸ್ವಲ್ಪ ಖಾರದ ಪುಡಿ, ಗರಂ ಮಸಾಲ ಪುಡಿ ಮತ್ತು ಚಿಕನ್ 65 ಪೌಡರ್ ಇತ್ತು, ಅದೊಂದು ಪ್ಯಾಕೆಟ್ ಹಾಕ್ಕೊಂಡಿದ್ದೇನೆ. ಒಳ್ಳೆ ಆಗ್ತದೆ, ತುಂಬ ಟೇಸ್ಟ್ ಆಗ್ತದೆ. ಮತ್ತು 1-2 ಸ್ಪೂನು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೇನೆ. ಬೇಕಾದರೆ ಮೈದಾ, ಗೋಧಿ ಬೇಕಾದ್ರೆ ಹಾಕ್ಕೊಳ್ಬೋದು. ಮತ್ತೊಂದು ನಾನು 3-4 ಚಮಚ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೇನೆ. ಮತ್ತು ಬೇಯಿಸಿಟ್ಟ ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋದು. ಉಪ್ಪು ಹಾಕ್ಕೊಳ್ಳಿ, ಅದನ್ನೇ ಹಾಕಿ ಕಲಿಸ್ಕೊಳ್ಳೋದು. ಸ್ವಲ್ಪವೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಒಂದು ಹದಕ್ಕೆ ಆಗಿದೆ. ನಾನಿಲ್ಲಿ ಕರಿಬೇವು ಹಾಕೋದು ಮರ್ತೋದೆ, ಸೊ ಕರಿಬೇವು 1-2 ಎಲೆ ಹಾಕ್ಕೊಂಡಿದ್ದೇನೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1-2 ಸ್ಪೂನು, ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋದು. ಅಲ್ಲಿ ಬೇಯಿಸಿ ತೆಗೆದಿಟ್ಟದು ಆರಿದೆ, ಫುಲ್ ಚಪ್ಪೆ ಆದ ಮೇಲೆ ಇದಕ್ಕೆ ಕಲಿಸ್ಕೊಂಡು ಇಲ್ಲಿ ಬೇಯಿಸಿದ್ದೆಲ್ಲ ಫುಲ್ ಕಂಪ್ಲೀಟ್ ಆರಿದೆ, ಚಪ್ಪೆ ಆಗಿದೆ. ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ತವ ಇಟ್ಟು ಎಣ್ಣೆ ಕಾಯ್ತಾ ಉಂಟು. ಎಣ್ಣೆ ಕಾಯ್ತಿರ್ಬೇಕಾದ್ರೆ ನಾವಿಲ್ಲಿ ಮಿಶ್ರಣ ಎಲ್ಲ ಒಮ್ಮೆ ಹದ ಮಾಡಿಕೊಂಡು ಒಂದೊಂದೇ ಬಿಟ್ಕೊಂಡ್ರೆ ರುಚಿಯಾದ ಹಲಸಿನ ಹಣ್ಣಿನ ಕಬಾಬ್ ರೆಡಿ. ತುಂಬ ಟೇಸ್ಟ್ ಆಗ್ತದೆ.
ರುಚಿಯಾದ ರುಚಿಯಾದ ರೆಡಿ. ಹಲಸಿನಹಣ್ಣಿನ ಕಬಾಬ್ ರೆಡಿ. ತುಂಬ ಟೇಸ್ಟ್ ಆಗಿದೆ ಫ್ರೆಂಡ್ಸ್. ಚಿಕನ್ ತಿನ್ನದಿದ್ದವರು ಈ ಥರ ಮಾಡ್ಕೊಂಡು ತಿನ್ನಿ, ತುಂಬ ಟೇಸ್ಟ್ ಆಗಿತ್ತು. ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಬಾಯ್.